ಇದು ಚಿತ್ರಕೂಟ ಆಯುರ್ವೇದ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಇಂದ ಒಂದು 22 ಕಿಲೋಮೀಟರ್ ಆಗ್ಬೋದು. ಒಂದು ಆಯುರ್ವೇದ ರಿಟ್ರೀಟ್ ಯಾವುದೇ ಹೆಚ್ಚು ಮಾರ್ಕೆಟಿಂಗ್ ಇಲ್ಲದೆ ಪ್ರಮೋಷನ್ಸ್ ಮಾಡ್ದೇನೆ 15 ವರ್ಷದಿಂದ 15,000ಕ್ಕೂ ಕೂಡ ಹೆಚ್ಚು ಪೇಷಂಟ್ಸ್ನ ಟ್ರೀಟ್ ಮಾಡಿ ಬರೀ ಕರ್ನಾಟಕ ಇಂಡಿಯಾಲಿ ಅಷ್ಟೇ ಅಲ್ಲ ಫಾರಿನ್ ಕಂಟ್ರೀಸಲ್ಲೂ ಕೂಡ ಅದರ ಲೆಗಸಿಯನ್ನು ಮೆರೆಯುತ್ತೆ ಅಂದರೆ ಅದು ಚಿತ್ರಕೂಟ ಆಯುರ್ವೇದದ ಹೆಗ್ಗಳಿಕೆ. ವರ್ಡ್ ಆಫ್ ಮೌತ್ ಇಂದನೇ 15 ವರ್ಷದಿಂದ ಚಾಲ್ತಿಯಲ್ಲಿರುವ ಇದನ್ನ ನಡೆಸ್ತಾ ಇರೋರು ಡಾಕ್ಟರ್ ರಾಜೇಶ್ ಬಯಾರಿ. ಇಲ್ಲಿ ಜನ ಬ್ಯಾಕ್ ಪೇನ್, ನೆಕ್ ಪೇನ್, ಸೋರಿಯಾಸಿಸ್, ವೇಟ್ ಲಾಸ್, PCOD, ಸ್ಟ್ರೆಸ್, ಅಸಿಡಿಟಿ, ಸ್ಕಿನ್ ಇಶ್ಯೂಸ್, ಹೆಡ್ಡೇಕ್, ಬಾಡಿ ಡಿಟಾಕ್ಸ್ ಹೀಗೆ ಹಲವಾರು ಸಮಸ್ಯೆ ಇಟ್ಕೊಂಡು ಬಂದಿರೋರು ಎಲ್ಲರೂ ಕೂಡ ವಾಪಸ್ ಹೋಗಿರೋದು ನೆಮ್ಮದಿಯಿಂದ ಖುಷಿಯಿಂದ ಗುಣಮುಖರಾಗಿ. ಇಲ್ಲಿ ಇನ್ನು ಹಲವಾರು ಹೆಲ್ತ್ ಇಶ್ಯೂಸ್ನ ಅಡ್ರೆಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಇವರ ಎಲ್ಲ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಪಂಚಕರ್ಮ ಟ್ರೀಟ್ಮೆಂಟ್ ಮೂಲಕ ಮಾಡ್ತಾರೆ. ವಾಮನ, ವಿರೇಚನ, ನಸ್ಯ, ವಸ್ತಿ ಹಾಗೂ ರಕ್ತಮೋಚನ. ಆ್ಯಂಡ್ ಹೇಗೆ ಇದು ಬರೀ ವರ್ಡ್ ಆಫ್ ಮೌತಲ್ಲಿ ಈ ಲೆವೆಲ್ಗೆ ಫೇಮಸ್ ಆಗಿರೋದಂದರೆ ಇವರ ಟ್ರೀಟ್ಮೆಂಟ್ ಕ್ವಾಲಿಟಿ, ಟ್ರೀಟ್ಮೆಂಟ್ ಪ್ರೊಸೀಜರ್ಸ್, ಎಕ್ಸೆಪ್ಷನಲಿ ಕ್ವಾಲಿಫೈಡ್ ಡಾಕ್ಟರ್ಸ್, ಇವರ ಪೀಸ್ಫುಲ್ ಎನ್ವೈರನ್ಮೆಂಟ್, ಸ್ವೀಟ್ ಸ್ಟಾಫ್ ಆ್ಯಂಡ್ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಇವರ ಉದ್ದೇಶ. ಆ್ಯಂಡ್ ಇವರು ಟ್ರೀಟ್ಮೆಂಟ್ಗೆ ಯೂಸ್ ಮಾಡೋ ಎಲ್ಲ ಪದಾರ್ಥಗಳು ಇವರೇ ತಯಾರಿ ಮಾಡ್ತಾರೆ ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ಮಾಡ್ತಾರೆ, ಲೈಕ್ ಲಿಟ್ರಲಿ ರಾ. ಆ್ಯಂಡ್ ಇಲ್ಲಿ ನೀವು ಬಂದು ಟ್ರೀಟ್ಮೆಂಟ್ ತಗೊಳ್ಳುವಾಗ ನಿಮ್ಮ ಕನ್ಸಲ್ಟೇಷನ್ ಆದಮೇಲೆ ನೀವು ಮಿನಿಮಮ್ 7 ಡೇಸಿಂದ ಮ್ಯಾಕ್ಸಿಮಮ್ 48 ಡೇಸ್ವರೆಗೂ ಉಳ್ಕೋಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ಯೋರ್ ಕಂಡೀಷನ್. ಆ್ಯಂಡ್ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ಇಲ್ಲೇ ಸ್ಟೇ ಕೂಡ ಇರುತ್ತೆ. ಆ್ಯಂಡ್ ನಿಮ್ಮ ಟ್ರೀಟ್ಮೆಂಟ್ ಪ್ರಕಾರ ಇಲ್ಲಿ ನಿಮಗೆ ಡಯಟ್ ಫುಡ್ ಕೂಡ ಕ್ಯೂರೇಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇಷ್ಟೊಂದು ಜನ ಟ್ರೀಟ್ಮೆಂಟ್ ಗಲ್ದೆ ಹೋದ್ರೂ ಬಾಡಿ ಡಿಟಾಕ್ಸ್ಗೆ ಅಂತಲೂ ಕೂಡ ಬರ್ತಾರೆ. ಇಲ್ಲಿ ತುಂಬ ಡಿಸಿಪ್ಲಿನ್ ಟ್ರೀಟ್ಮೆಂಟ್ನ ಕೊಡ್ತಾರೆ ಆ್ಯಂಡ್ ಕರೆಕ್ಟ್ ಟೈಮ್ಗೆ ತಿಂಡಿ, ಊಟ, ಟ್ರೀಟ್ಮೆಂಟ್ ರುಟೀನ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಯೋಗದಿಂದ ಆ್ಯಂಡ್ ಅದಾದಮೇಲೆ ಆ ದಿನದ ಟ್ರೀಟ್ಮೆಂಟ್ ಆ್ಯಂಡ್ ಸಂಜೆ ಪ್ರಾಣಾಯಾಮ ಮುಗಿಸಿ ಊಟ ಮಾಡಿ ಒಳ್ಳೆ ಪೀಸ್ಫುಲ್ ವಾಕಲ್ಲಿ ಎಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಬಂದು ಇರೋರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ 100% ವರ್ಕ್ ಆದರೆ ಇಲ್ಲಿನ ಪೀಸ್ಫುಲ್ ಎನ್ವೈರನ್ಮೆಂಟ್ 200% ವರ್ಕ್ ಆಗುತ್ತೆ. ಈ ಜಾಗನೇ ಅಂಥದ್ದು, ಸುತ್ತ ನೇಚರ್ ಇರುತ್ತೆ, ಎಲ್ಲಿ ನೋಡಿದ್ರು ಕೂಡ ಪ್ರಕೃತಿ, ಗ್ರೀನರಿ ಫೀಲ್ ಆಗುತ್ತೆ, ಪೀಸ್ಫುಲ್ ಅಂಡ್ ಕಾಮಿಂಗ್ ರೆಜ್ಯುನೇಷನ್ ತರ ಫೀಲ್ ಆಗುತ್ತೆ. ಅದಕ್ಕೆ ಏನೋಪ್ಪ ಇಲ್ಲಿ ಬಂದವ್ರಿಗೆ ಅವ್ರ ಪೇಷಂಟ್ ಅನ್ನೋ ಫೀಲೇ ಹೋಗ್ಬಿಡುತ್ತೆ. ಆ್ಯಂಡ್ ಇದು ನಿಮ್ನ ಒಂದು ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಒಂದು ವೆಲ್ನೆಸ್ ರಿಟ್ರೀಟ್ ಅಲ್ಲಿ ಇದರ ಅನ್ನೋ ಫೀಲ್ ಕೊಡುತ್ತೆ. ಪ್ರತಿ ವರ್ಷ ಇಲ್ಲಿ 400ಕ್ಕೂ ಹೆಚ್ಚು ಫಾರಿನರ್ಸ್ ಬರ್ತಾರೆ, ಬ್ಯಾಕ್ ಏಕ್, ನೀ ಪೇನ್, ಸ್ಕಿನ್ ಇಶ್ಯೂಸ್, ಡಿಟಾಕ್ಸ್ ಹೀಗೆ ಬೇರೆ ಬೇರೆ ಕಾರಣಗಳಿಗೆ. ಆದರೆ ವಾಪಸ್ ಹೋಗುವಾಗ ನೀವು ಗುಣಮುಖರಾಗಿ ಹೋಗೋದಷ್ಟೇ ಅಲ್ಲ, ಒಂದು ಹೊಸ ಮನುಷ್ಯ ಅಂದರೆ ತುಂಬ ಕಾಮಿಂಗ್, ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಪರ್ಸನ್ ಆಗಿ ಹೋಗ್ತೀರಾ. ಈ ಜಾಗನೋ ಅಥವಾ ಇಲ್ಲಿರೋ ಜನರ ಮಾಯನೋ ಏನೋ ಗೊತ್ತಿಲ್ಲ. ಇಲ್ಲಿ ಬಂದವರ ಓವರ್ ಆಲ್ ವೆಲ್ಬಿಂಗ್ ಹೇಗಿರುತ್ತೆ, ಯಾವ ಥರ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅದಕ್ಕೆ ಇಲ್ಲಿ ಏನೇನೆಲ್ಲ ಇದೆ ಅಂತ ಪಾರ್ಟ್ 2 ಅಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಟ್ರೀಟ್ಮೆಂಟ್ ರಿಲೇಟೆಡ್ ಏನೇ ಕ್ವೈರೀಸ್ ಇದ್ರೂ ಈ ನಂಬರ್ಗೆ ಕಾಲ್ ಮಾಡಿ.